ಪಂಚಪರಮಿಷ್ಠಿಗಳು ಭಾಗ 10. ಪಂಚಪರಮಿಷ್ಠಿಗಳು ಭಾಗ 10. ಶ್ರೀ ಋಷಭನಾಥರಿಂದ ವರದಮಾನರವರಿಗೆ 24 ತೀರ್ಥಂಕರಿಗೆ ಜಯವಾಗಲಿ, ಸಮಸ್ತ ನನ್ನ ಗುರುಗಳಿಗೆ ಜಯವಾಗಲಿ. ಈಗ ನೀವು ಕೇಳ್ತಾ ಇದ್ದೀರಿ ಪಂಚಪರಮಿಷ್ಠಿಗಳು ಭಾಗ 10ರಲ್ಲಿ ಕೇಳ್ತಾ ಇದ್ದೀರಿ. 9 ಭಾಗ ಇಂದ ಮುಗಿದೋಗಿದ್ದಾವೆ. ಅದನ್ನು ಕೇಳ್ಕೊಬರ್ರಿ. ನೇರವಾಗಿ ಇದನ್ನು ಕೇಳೋದ್ರಿಂದ ಏನು ಗೊತ್ತಾಗೋದಿಲ್ಲ. ಈಗ ಪ್ರಶ್ನೋತ್ತರ ನಡೀತಿತ್ತು. ಅಲ್ಲಿವರೆಗೆ ಪ್ರಶ್ನೆ ಹಿಂದೆ ಆಗಿತ್ತು ನಿಮಗೆ 196ವರೆಗೆ. ಈಗ ಪ್ರಶ್ನೆ 197. ಉಪಾಧ್ಯಾಯ ಪರಮೇಶಿಗಳ ಅಗ್ರಾಹ್ಯ ಪೂರ್ವ ಗುಣ ಅಂದರೆ ಏನು? ಉತ್ತರ: 7 ತತ್ವ, 9 ಪದಾರ್ಥ, 6 ದ್ರವ್ಯ, ಸುನಯ, ದುರ್ನಯಗಳ ಈ ಬಗ್ಗೆ ವರ್ಣನೆ ಮಾಡುವ ಮಹಾಶಾಸ್ತ್ರ. ಇದನ್ನು ಓದುವುದು ಮತ್ತು ಓದಿಸುವುದು ಇದು ಉಪಾಧ್ಯಾಯ ಪರಮೇಶಿಗಳ 13ನೇ ಗುಣ ಆಯಿತು. ಪ್ರಶ್ನೆ 198. ಉಪಾಧ್ಯಾಯರ ವೀರ್ಯಾನುವಾದ ಪೂರ್ವ ಗುಣ ಅಂದರೆ ಏನು? ಉತ್ತರ: ಛದ್ಮಸ್ಥ ಕೇವಲಿ, ಸುರೇಂದ್ರ, ಅಸುರೇಂದ್ರ, ನರೇಂದ್ರ, ಬಲದೇವ, ನಾರಾಯಣ ಆದಿಗಳ ಸಾಮರ್ಥ್ಯ, ದ್ರವ್ಯಗುಣ, ಪರ್ಯಾಯ ಶಕ್ತಿ ತಿಳಿಸುವಂಥ ಮಹಾಶಾಸ್ತ್ರ. ಇದನ್ನು ಓದುವುದು ಓದಿಸುವುದು ಇದು ಉಪಾಧ್ಯಾಯರ 14ನೇ ಗುಣ ಆಯಿತು. ಪ್ರಶ್ನೆ 199. ಉಪಾಧ್ಯಾಯರ ಅಸ್ಥಿ ನಾಸ್ತಿ ಪ್ರವಾದ ಪೂರ್ವಗುಣ ಅಂದರೆ ಏನು? ಉತ್ತರ: ದ್ರವ್ಯವು ಸ್ವಪರ ಚತುಷ್ಟಯದ ಅಪೇಕ್ಷೆಯಿಂದ ಏಕಕಾಲದಲ್ಲೇ ಪರಸ್ಪರ ವಿರುದ್ಧ ಧರ್ಮಗಳನ್ನು ಹೊಂದಿದ್ದರೂ ಅನೇಕಾಂತದ ಅಪೇಕ್ಷೆಯಿಂದ ಯಾವುದೇ ಬಾಧೆ ಬರುವುದಿಲ್ಲ. ಇವೆಲ್ಲ ವಿಸ್ತಾರ ತಿಳಿಸುವಂಥ ಶಾಸ್ತ್ರ. ಓದುವುದು ಓದಿಸುವುದು ಇದು ಉಪಾಧ್ಯಾಯರ 15ನೇ ಗುಣ ಆಯಿತು. ಪ್ರಶ್ನೆ 200. ಉಪಾಧ್ಯಾಯರ ಜ್ಞಾನ ಪ್ರವಾದ ಗುಣ ಅಂದರೆ ಏನು? ಉತ್ತರ: 5 ಜ್ಞಾನ, 3 ಕುಜ್ಞಾನದ ಬಗ್ಗೆ ವರ್ಣಿಸುವಂತಹ ಮಹಾಶಾಸ್ತ್ರ. ಇದನ್ನು ಓದುವುದು ಓದಿಸುವುದು ಉಪಾಧ್ಯಾಯರ 16ನೇ ಗುಣ ಆಯಿತು. ಪ್ರಶ್ನೆ 201. ಉಪಾಧ್ಯಾಯರ ಸತ್ಯಪ್ರವಾದ ಪೂರ್ವಗುಣ ಅಂದರೆ ಏನು? ಉತ್ತರ: 12 ಪ್ರಕಾರದ ಭಾಷೆ, 10 ಪ್ರಕಾರದ ಸತ್ಯಗಳು, ವಕ್ತಾನ ಪ್ರಕಾರಗಳು, ತ್ರಿಗುಪ್ತಿಯ ಫಲಗಳನ್ನು ವರ್ಣಿಸುವಂಥ ಮಹಾಶಾಸ್ತ್ರ. ಇದನ್ನು ಓದುವುದು ಓದಿಸುವುದು ಇದು ಅವರ ಅಂದರೆ ಉಪಾಧ್ಯಾಯರ 17ನೇ ಗುಣ ಆಯಿತು. ಪ್ರಶ್ನೆ 202. ಉಪಾಧ್ಯಾಯರ ಆತ್ಮಪ್ರವಾದ ಪೂರ್ವಗುಣ ಅಂದರೆ ಏನು? ಉತ್ತರ: ಆತ್ಮ ಕರ್ತ, ಭೋಕ್ತ, ಸಂಸಾರಿ ಮತ್ತು ಅಂದರೆ ಇಲ್ಲಿ ಆತ್ಮನು ಕರ್ತ ಭೋಕ್ತ ಇರೋದರಿಂದ ಸಂಸಾರಿ ಮತ್ತು ಕರ್ಮನಾಶದಿಂದ ಸ್ವಯಂಭೂವೋ ಸಿದ್ಧನು ಬುದ್ಧನು ಇದ್ದಾನೆ ಎಂದು ವರ್ಣಿಸುವಂಥ ಮಹಾಶಾಸ್ತ್ರ. ಇದನ್ನು ಓದುವುದು ಓದಿಸುವುದು ಉಪಾಧ್ಯಾಯ ಪರಮೇಶಿಗಳ 18ನೇ ಗುಣ ಆಯಿತು. ಪ್ರಶ್ನೆ 203. ಉಪಾಧ್ಯಾಯ ಪರಮೇಶಿಗಳ ಕರ್ಮಪ್ರವಾದ ಪೂರ್ವಗುಣ ಅಂದರೆ ಏನು? ಉತ್ತರ: ಕರ್ಮದ ಬಂಧ, ಉದಯ, ಉಪಶಮ, ಉದೀರಣ, ಸತ್ವ, ಉತ್ಕರ್ಷಣ, ಅಪಕರ್ಷಣ, ಸಂಕ್ರಮಣ, ನಿದತ್ತಿ, ನಿಖಾಚಿತ ಈ 10 ಕರ್ಣಗಳನ್ನು ವರ್ಣಿಸುವಂಥ ಮಹಾಶಾಸ್ತ್ರ. ಇದನ್ನು ಓದುವುದು ಓದಿಸುವುದು ಇದು ಉಪಾಧ್ಯಾಯ ಪರಮೇಶಿಗಳ 19ನೇ ಗುಣ ಆಯಿತು. ಪ್ರಶ್ನೆ 204. ಉಪಾಧ್ಯಾಯರ ಪ್ರತ್ಯಾಖ್ಯಾನ ಪ್ರವಾದ ಪೂರ್ವಗುಣ ಅಂದರೆ ಏನು? ಉತ್ತರ: ಭೋಗೋಪಭೋಗ ವಸ್ತುಗಳ ತ್ಯಾಗದ ಕ್ರಮಗಳು, ವ್ರತ, ನಿಯಮ, ಪ್ರತಿಕ್ರಮಣ, ತಪ, ಆರಾಧನಾ ಇವೆಲ್ಲ ತಿಳಿಸುವಂಥ ಮಹಾಶಾಸ್ತ್ರ. ಇದನ್ನು ಓದುವುದು ಓದಿಸುವುದು ಇದು ಉಪಾಧ್ಯಾಯ ಪರಮೇಶಿಗಳ 20ನೇ ಗುಣ ಆಯಿತು. ಪ್ರಶ್ನೆ 205. ಉಪಾಧ್ಯಾಯರ ವಿದ್ಯಾನುವಾದ ಪೂರ್ವಗುಣ ಅಂದರೆ ಏನು? ಉತ್ತರ: ರೋಹಿಣಿ ಆದಿ 500 ಮಹಾವಿದ್ಯೆಗಳು, ಅಂಗುಶ ಪ್ರಸೇನ ಆದಿ 700 ಲಘುವಿದ್ಯೆಗಳು. ಇದನ್ನು ಸಾಧಿಸಲು ಮಂತ್ರ, ತಂತ್ರ, ಕ್ರಿಯಾಕಾಂಡ ಎಲ್ಲದರ ವರ್ಣನೆ ಇದೆ. ಇದನ್ನು ಓದುವುದು ಓದಿಸುವುದು ಇದು 21ನೆಯ ಉಪಾಧ್ಯಾಯರ ಗುಣ ಆಯಿತು. ಪ್ರಶ್ನೆ 206.
ಉಪಾಧ್ಯಾಯರ ಕಲ್ಯಾಣವಾದ ಪೂರ್ವಗುಣ ಅಂದರೆ ಏನು? ಉತ್ತರ: 63 ಶಲಾಕ ಪುರುಷರ ಕಲ್ಯಾಣಕ ಉತ್ಸವಗಳು ಮತ್ತು ಸೂರ್ಯ ಚಂದ್ರಾದಿಗಳ ಗಮನ, ಅದರ ಶುಭಾಶುಭ ಫಲಗಳ ವರ್ಣನೆ, ಇದನ್ನು ವರ್ಣಿಸುವಂಥ ಶಾಸ್ತ್ರ. ಇದನ್ನು ಓದುವುದು, ಓದಿಸುವುದು ಇದು ಉಪಾಧ್ಯಾಯ ಪರಮೇಶ್ವರಿಗಳ 22ನೇ ಗುಣ ಆಯಿತು. ಪ್ರಶ್ನೆ 207. ಉಪಾಧ್ಯಾಯರ ಪ್ರಾಣವಾದ ಪೂರ್ವಗುಣ ಅಂದರೆ ಏನು? ಉತ್ತರ: ಶರೀರ ಚಿಕಿತ್ಸೆ ಆದಿ ಅಷ್ಟಾಂಗ ಆಯುರ್ವೇದ, ಭೂತಿಕರ್ಮ, ಪ್ರಾಣಾಯಾಮ, ಆಯುರ್ವೇದಿಕ ಅನೇಕ ಪ್ರಕಾರದ ಔಷಧಿ ತಯಾರಿಕೆಯ ಕ್ರಮಗಳು, ಇದನ್ನು ಓದುವುದು, ಓದಿಸುವುದು ಇದು ಉಪಾಧ್ಯಾಯ ಪರಮೇಶ್ವರಿಗಳ 23ನೇ ಗುಣ ಆಯಿತು. ಪ್ರಶ್ನೆ 208. ಉಪಾಧ್ಯಾಯರ ಕ್ರಿಯಾವಿಶಾಲ ಪೂರ್ವ ಗುಣ ಅಂದರೆ ಏನು? ಉತ್ತರ: 108 ಸಮ್ಯಕ್ ಕ್ರಿಯೆಗಳು, 72 ಕಲೆಗಳು, ಸ್ತ್ರೀಯರ 64 ಗುಣಗಳು, ಶಿಲ್ಪ, ಛಂದಸ್ಸು, ಅಲಂಕಾರ, ಸಂಗೀತಶಾಸ್ತ್ರ ಆದಿ ವಿವರಿಸುವಂಥ ಮಹಾಶಾಸ್ತ್ರ. ಇದನ್ನು ಓದುವುದು, ಓದಿಸುವುದು ಇದು 24ನೇ ಗುಣ ಆಯಿತು ಉಪಾಧ್ಯಾಯ ಪರಮೇಶ್ವರಿಗಳದ್ದು. ಪ್ರಶ್ನೆ 209. ಉಪಾಧ್ಯಾಯರ ಲೋಕಬಿಂದುಸಾರ ಪೂರ್ವ ಗುಣ ಅಂದರೆ ಏನು? ಉತ್ತರ: ತ್ರಿಲೋಕದ ಆಕಾರ, 6 ದ್ರವ್ಯಗಳ ಸಮೂಹ, 8 ವ್ಯವಹಾರ, 4 ಬೀಜರಾಶಿ, ಪರಿಕರ್ಮ ಆದಿ ಗಣಿತ, ಈ ವಿಷಯಗಳು ಇರುವಂಥ ಮಹಾಶಾಸ್ತ್ರ. ಇದನ್ನು ಓದುವುದು, ಓದಿಸುವುದು ಇದು ಉಪಾಧ್ಯಾಯ ಪರಮೇಶ್ವರಿಗಳ 25ನೇ ಗುಣ ಆಯಿತು. 25ನೇ ಗುಣ ಆಯಿತು. ಈಗ ನಿಮಗೆ ಸೂಚನೆ. ಇಲ್ಲಿ ಈಗ ಉಪಾಧ್ಯಾಯ ಪರಮೇಶ್ವರಿಗಳ 25 ಮೂಲ ಗುಣ ಇತ್ತು, ಇದನ್ನು ಭರ್ತಿ ಮಾಡಿ ಆಯಿತು. ಅಂದರೆ 11 ಅಂಗ ಅದನ್ನು ಹೇಳಿದ್ದಾಯಿತು. ಅಲ್ಲಿ 11 ಅಂಗಕ್ಕೆ 11 ಗುಣ ಹೇಳಿದ್ದಾಯಿತು. ಇನ್ನು 14 ಪೂರ್ವದ 14 ಹೇಳಿದ್ದಾಯಿತು. ಅಲ್ಲಿಗೆ ಏನಾಯಿತು? ಅವು 25 ಮೂಲ ಗುಣಗಳು. ಅದು ಯಾರ್ದು? ಉಪಾಧ್ಯಾಯ ಪರಮೇಶ್ವರಿಗಳದ್ದು ಅಲ್ವಾ? ಹಾಗಾದರೆ ಈಗ ನೋಡಿ, ಇನ್ನು ಮುಂದೆ 12ನೆಯ ದೃಷ್ಟಿವಾದಾಂಗದ 5ನೆಯ ಭೇದವಾದ ಚೂಲಿಕಾದ 5 ಭೇದಗಳಲ್ಲಿ ಒಂದನ್ನು ಹೇಳಲಾಗುತ್ತದೆ. ಅಂತಂದರೆ ನೋಡ್ರಿ, ಒಂದೊಂದನ್ನು ಹೇಳಲಾಗ್ತದೆ ಅಂತಂದ್ರೆ ಏನಪ್ಪ? ಈಗ 12ನೆಯ ಎಲ್ಲೂ ಏನು ಸ್ವಲ್ಪನೂ ಗೊಂದಲ ಮಾಡ್ಕೋಬೇಡ್ರಿ ನೀವೀಗ. ಮತ್ತು ಇನ್ನೊಂದು ಸಲ ಹೇಳ್ತೀನಿ ನಿಮಗಿದನ್ನ, ಯಾಕೆ ಹಿಂದೆ 4-5 ಸತಿ ಹೇಳಿದ್ದೀನಿ. ಆದ್ದರಿಂದ 11 ಅಂಗಗಳಂತೂ ಆಯಿತು. ಆಚಾರ ಅಂಗ, ಸೂತ್ರಕಥಾಂಗ ಇದೆಲ್ಲ ಆಯಿತು. ಇದ್ರದ್ದು ಎಲ್ಲೂ ಸಮಸ್ಯೆ ಇಲ್ಲ. ಈಗ 12ನೇ ಅಂಗ ಬಂದ ಕೂಡಲೇ ದೃಷ್ಟಿವಾದಾಂಗ ಆಯಿತು ಅಲ್ವಾ? ಆ ದೃಷ್ಟಿವಾದಾಂಗದಲ್ಲಿ ಮುಖ್ಯವಾಗಿ 5 ಭೇದಗಳು ಆದವು. ಅದನ್ನು ನಿಮಗೆ ಹೇಳಲಾಗಿದೆ ಹಿಂದೆ, ಮತ್ತೆ ಮತ್ತೆ ಹೇಳುವುದಿಲ್ಲ. ಈಗ ಅದರೊಳಗಡೆ ಸೂತ್ರ ಮತ್ತು ಪ್ರಥಮ ನಿಯೋಗದ ಯಾವುದೂ ಭೇದ ಇರಲಿಲ್ಲ. ಪರಿಕರ್ಮದ ಭೇದ ಹೇಳೇ ಆಯಿತು 5, ಮತ್ತು ಇಲ್ಲಿ ಪೂರ್ವಗತದ ಭೇದ 14 ಹೇಳಿದ್ದಾಯಿತು. ಈಗ ಚೂಲಿಕೆಯದ್ದು 5 ಭೇದಗಳನ್ನು ಹೇಳಬೇಕು ಅಲ್ಲವಾ? ಇದು ನಿಮಗೆ ಗೊತ್ತಿದೆ ಅಲ್ವಾ? ಹಿಂದೆ ಸಾಕಷ್ಟು ಸತ್ತು ಇದನ್ನು ನಿಮಗೆ ಹೇಳಲಾಗಿದೆ ಅಲ್ವಾ? ಹಾಗಾದರೆ ಈಗ ಇನ್ನು ಪ್ರಶ್ನೆಗಳು ಮುಂದುವರಿತದವೆ. ಯಾವ್ದ್ರ ಬಗ್ಗೆ ನಡೀತದೆ? ದೃಷ್ಟಿವಾದಾಂಗದ 5ನೇ ಭೇದವಾದ ಚೂಲಿಕಾ, ಆ ವಿಷಯದ ಮೇಲೆ. ಅರ್ಥ ಆಯಿತು? ಪ್ರಶ್ನೆ 210. ಜಲಗತ ಅಂದರೆ ಏನು? ಉತ್ತರ: ಜಲಗಮನ, ಜಲಸ್ತಂಭನ ಆದಿಗಳಿಗೆ ಕಾರಣೀಭೂತವಾದ ಮಂತ್ರ, ತಂತ್ರ ಮತ್ತು ತಪಶ್ಚರಣ ಆದಿ ವರ್ಣನೆ ಇರುವಂತಹ ಮಹಾಶಾಸ್ತ್ರ. ಪ್ರಶ್ನೆ 211. ಸ್ಥಳಗತ ಎಂದರೆ ಏನು? ಉತ್ತರ: ಮೇರು, ಕುಲಾಚಲ ಪರ್ವತ, ದಟ್ಟ ಅರಣ್ಯ ಆದಿ ಪ್ರದೇಶಗಳಲ್ಲಿ ಮಂತ್ರ, ತಂತ್ರ, ತಪ ಸಿದ್ಧಿಗಳ ಬಲದಿಂದ ಚಲನೆ ಮಾಡುವುದು, ಇದೆಲ್ಲ ವರ್ಣನೆ ಮಾಡುವಂಥ ಮಹಾಶಾಸ್ತ್ರ. ಇದು ಸ್ಥಳಗತ ಇದೆ. ಪ್ರಶ್ನೆ 212. ಮಾಯಾಗತ ಅಂದರೆ ಏನು? ಉತ್ತರ: ಇಂದ್ರಜಾಲ ಆದಿ ವಿದ್ಯೆ, ಮಾಟ, ಮಂತ್ರ, ತಂತ್ರ ಆದಿ ಕ್ರಿಯೆಗಳನ್ನು ವರ್ಣಿಸುವಂತಹ ಮಹಾಶಾಸ್ತ್ರ. ಪ್ರಶ್ನೆ 213. ಆಕಾಶಗತ ಅಂದರೆ ಏನು? ಉತ್ತರ:
ಆಕಾಶದಲ್ಲಿ ಗಮನ ಮಾಡಲು ಬೇಕಾದಂಥ ಮಂತ್ರ ತಂತ್ರ ಆದಿಗಳ ವರ್ಣನೆ. ಇದು ಆಕಾಶಗತ ಶಾಸ್ತ್ರ ಇದೆ. ಪ್ರಶ್ನೆ 214. ರೂಪಗತ ಅಂದರೆ ಏನು? ಉತ್ತರ: ರೂಪ ಬದಲಿಸುವಂತಹ ವಿದ್ಯೆ. ಮನುಷ್ಯನು ಹುಲಿ, ಮಂಗ, ಆನೆ, ಕುದುರೆ ರೀತಿ ಬೇರೆ ರೂಪ ಧರಿಸಲು ಬೇಕಾದಂತಹ ಮಂತ್ರ ತಂತ್ರ ವಿದ್ಯೆಗಳು ಇದರಲ್ಲಿ ವರ್ಣನೆ ಇದೆ. ಈಗ ಸೂಚನೆ ನಿಮಗೆ. ಇಲ್ಲಿ ಚೂಲಿಕೆಯ 5 ಭೇದಗಳ ವರ್ಣನೆ ಮುಗಿಯಿತು. ಏನೇನು ಯಾವುದ್ಯಾವುದು 5 ಭೇದ ಯಾವುದಾಯಿತು? ಜಲಗತ, ಸ್ಥಳಗತ, ಮಾಯಗತ, ಆಕಾಶಗತ, ರೂಪಗತ. ಮುಗೀತಲ್ವಾ? 5. ಈಗ ಸ್ವಲ್ಪ ಗಮನಿಟ್ಟು ಕೇಳ್ರಿ. ಈಗ ನೋಡಿ, ನಿಮಗೆ 11 ಅಂಗದ ಹೇಳಿದ್ದಾಯಿತು. 12ನೆಯ ಅಂಗದಲ್ಲಿ ಬಂದಂಥ ದೃಷ್ಟಿವಾದಂಗದ್ದು 5 ಭೇದ. ಅದು 5ರಲ್ಲಿ ಪರಿಕರ್ಮ ಮತ್ತು ಪರಿಕರ್ಮ 5 ಭೇದ ಆಯಿತು. ಮತ್ತು ಪೂರ್ವಗತ 14 ಭೇದ ಆಯಿತು. ಚೂಲಿಕದ 5 ಭೇದ ಆಯಿತು. 17 ಹೇಳಿದ್ದು ಮುಗಿದೈತೆ ನಿಮಗೆ ಅಲ್ವಾ? ಈ ಪ್ರಥಮ ನಿಯೋಗ ಮತ್ತು ಸೂತ್ರದ್ದು ಭೇದ ಇರಲಿಲ್ಲ, ಅದು ಮುಗಿತಲ್ಲಿಗೆ. ಇಲ್ಲಿಗೆ ಮುಗಿತಲ್ವ ವಿಷಯ? ಈಗ ಏನಾಯಿತು? ಅಂಗ ಪ್ರವಿಷ್ಟ ಶಾಸ್ತ್ರ ಮುಗಿಯಿತು ಇಲ್ಲಿಗೆ ಅಲ್ವಾ? ನೋಡಿ, ಒಂದು ಅಂಗ ಪ್ರವಿಷ್ಟ, ಒಂದು ಅಂಗಬಾಹ್ಯ ಅಲ್ವಾ? ಅದರಲ್ಲಿ ಅಂಗ ಪ್ರವಿಷ್ಟ ಶಾಸ್ತ್ರ ಮುಗಿಯಿತು. ಈಗ ನಿಮಗೆ ಅಂಗಬಾಹ್ಯ ಶಾಸ್ತ್ರವನ್ನು ಹೇಳಬೇಕು ಅಲ್ವಾ? ಪ್ರಾರಂಭ. ಈಗ ಹಾಗಾದರೆ ಮೊದಲು ಕೇಳ್ರಿ, ಇಲ್ಲಿ ಅಂಗಬಾಹ್ಯ ಶ್ರುತದ 14 ಭೇದಗಳ ಬಗ್ಗೆ ಈಗ ಹೇಳಬೇಕಾಗ್ತದೆ ನಿಮಗೆ ಅಲ್ವಾ? ನೋಡಿ, ಈಗ ಪ್ರಶ್ನೆ 215. ಅಂಗಬಾಹ್ಯ ಶ್ರುತ ಅಂದರೆ ಏನು? ಉತ್ತರ: 12 ಅಂಗಶಾಸ್ತ್ರವು ಅಂಗ ಪ್ರವಿಷ್ಟ ಇದೆ. ಇನ್ನು ಉಳಿದ ಸ್ವಲ್ಪ ಶಾಸ್ತ್ರಗಳೇ ಅಂಗಬಾಹ್ಯ ಶಾಸ್ತ್ರಗಳಿವೆ. ಅವು ಕೂಡ ಜಿನವಾಣಿಯೇ ಇದೆ. ಆಯಿತು, ಅದನ್ನು ಮತ್ತೆ ಅಂಗಬಾಹ್ಯ ಅಂಥೇಳಿ ಬಿಡೋದಿಲ್ಲ. ಈಗ ಪ್ರಶ್ನೆ 216. ಅಂಗಬಾಹ್ಯ ಶಾಸ್ತ್ರಗಳು ಯಾವುವು? ಉತ್ತರ: ಅಂಗಬಾಹ್ಯ ಶಾಸ್ತ್ರಗಳು 14 ಪ್ರಕಾರದವು ಇದ್ದಾವೆ. ಇವುಗಳನ್ನು ಪ್ರಕೀರ್ಣಕ ಎಂದು ಕೂಡ ಹೇಳುತ್ತಾರೆ. ಇದನ್ನೊಂದು ನೆನ್ಪಿಟ್ಕೊಳ್ರಿ ನೀವು. ಅಕಸ್ಮಾತ್ ಈ ಶಾಸ್ತ್ರಗಳನ್ನು ಪ್ರಕೀರ್ಣಕ ಅಂತ ಹೇಳಿದರೂ ಕೂಡ ನೀವು ಅದನ್ನು ಗ್ರಹಿಸಬೇಕು. ಅದು ಅಂಗಬಾಹ್ಯ ಶಾಸ್ತ್ರಗಳು. ಅರ್ಥ ಆಯಿತು? ಹಾಗಾದರೆ ಅವು ಯಾವು ಅಂತ ನೋಡೋಣ. ಬರ್ಕೊತೀರಿ ಅದನ್ನು. 14 ಬೇಕು ಅಲ್ವಾ? 1 ಸಾಮಾಯಿಕ, 2 ಸ್ತವನ, 3 ವಂದನ, 4 ಪ್ರತಿಕ್ರಮಣ, 5 ವಿನಯ, 6 ಕೃತಿಕರ್ಮ, 7 ದಶವೈಕಾಲಿಕ, 8 ಉತ್ತರಾಧ್ಯಯನ, 9 ಕಲ್ಪವ್ಯವಹಾರ, 10 ಕಲ್ಪ್ಯಾಕಲ್ಪ, 3 ಮಹಾಕಲ್ಪ. 11 ಬೇಕಲ್ವಾ? 10 ಅದೇ 10 ಕಲ್ಪ್ಯಾಕಲ್ಪ, 11 ಮಹಾಕಲ್ಪ, 12 ಪುಂಡರಿಕ, 13 ಮಹಾಪುಂಡರಿಕ, 14 ನಿಷೀದಿಕ. ಸರಿ ಆಯ್ತಲ್ಲ? ಎಲ್ಲ ಏನಾರು ಹಿಂದೆ ಮುಂದೆ ಆಯ್ತಾ? ಇನ್ನೊಂದು ಸ್ವಲ್ಪ ಕೇಳ್ಕೊಡ್ರಿ. ಈಗ ಸಂಖ್ಯೆ ಹೇಳೋದಿಲ್ಲ, ನೇರವಾಗಿ. ಸಾಮಾಯಿಕ, ಸ್ತವನ, ವಂದನ, ಪ್ರತಿಕ್ರಮಣ, ವಿನಯ, ಕೃತಿಕರ್ಮ, ದಶವೈಕಾಲಿಕ, ಉತ್ತರಾಧ್ಯಯನ, ಕಲ್ಪ ವ್ಯವಹಾರ, ಕಲ್ಪ್ಯಾಕಲ್ಪ, ಮಹಾಕಲ್ಪ, ಪುಂಡ್ರಿಕ, ಮಹಾಪುಂಡ್ರಿಕ ಮತ್ತು ನಿಷೇಧಿಕ. ಮುಗೀತು. ಈಗ ಹಾಗಾದರೆ ಪ್ರಶ್ನೆ 217. ಅಂದರೆ ಇದ್ರಿಗೆ ಒಂದೊಂದ್ರ ಬಗ್ಗೆ ಕೇಳಲಾಗ್ತದೆ. ಈಗ ಅದ್ರ ಬಗ್ಗೆ ಹೇಳಲಾಗ್ತದೆ ಅಲ್ವಾ? ಪ್ರಶ್ನೆ 217. ಸಾಮಾಯಿಕ ಪ್ರತಿಕ್ರಮಣ ಪ್ರಕೀರ್ಣಕ ಅಂದರೆ ಏನು? ಅಂದರೆ ಇಲ್ಲಿ ಏನು ಬರ್ತೈತಪ್ಪ? ಈಗ ಅಂಗಬಾಹ್ಯ ಶಾಸ್ತ್ರದಲ್ಲಿ ಇವು ಅಂಗಬಾಹ್ಯ ಶಾಸ್ತ್ರ, ಅಥವಾ ಇದನ್ನು ಪ್ರಕೀರ್ಣಕ ಅಂತ ಹೇಳ್ತಾರೆ. ಪ್ರಶ್ನೆ 217. ಸಾಮಾಯಿಕ ಪ್ರಕೀರ್ಣಕ ಅಂದರೆ ಏನು? ಉತ್ತರ: ನಾಮ, ಸ್ಥಾಪನ, ದ್ರವ್ಯ, ಕ್ಷೇತ್ರ, ಕಾಲ ಮತ್ತು ಭಾವದಿಂದ ನಿರಂತರ ಸಾಮಾಯಿಕ ಹೇಗೆ ಮಾಡಬೇಕೆಂದು ವರ್ಣಿಸುವಂಥ ಮಹಾಶಾಸ್ತ್ರ ಇದು ಸಾಮಾಯಿಕ ಪ್ರಕೀರ್ಣಕ ಅಂತ ಹೇಳಿದರೆ ಹೆಸರು. ಇನ್ನು ಪ್ರಶ್ನೆ 218. ಸ್ತವನ ಪ್ರಕೀರ್ಣಕ ಅಂದರೆ ಏನು? ಉತ್ತರ: ತೀರ್ಥಂಕರರ ಅತಿಶಯಗಳು,
ಸಮೋಶರಣ, ಜಿನವಾಣಿ ಆದಿಗಳ ಮಹಿಮೆಯ ಸ್ತವನ ಹೇಳುವಂಥ ಶಾಸ್ತ್ರ. ಪ್ರಶ್ನೆ 219. ವಂದನಾ ಪ್ರಕೀರ್ಣಕ ಅಂದರೆ ಏನು? ಉತ್ತರ: ಕೃತ್ರಿಮ ಮತ್ತು ಅಕೃತ್ರಿಮ ಜಿನ, ಚೈತ್ಯ ಮತ್ತು ಚೈತ್ಯಾಲಯಗಳ ವಂದನೆಯನ್ನು ಹೇಗೆ ಮಾಡಬೇಕೆಂದು ವರ್ಣಿಸುವಂತಹ ಶಾಸ್ತ್ರ. ಇನ್ನು ಮುಂದೆ ಪ್ರಶ್ನೆ 220. ಪ್ರತಿಕ್ರಮಣ ಪ್ರಕೀರ್ಣಕ ಅಂದರೆ ಏನು? ಉತ್ತರ: ಈರ್ಯಾಪಥ, ದೈವಸಿಕ, ರಾತ್ರಿಕ, ಪಾಕ್ಷಿಕ, ಚಾತುರ್ಮಾಸಿಕ, ವಾರ್ಷಿಕ, ಉತ್ತಮಾರ್ತಿಕ ಎಂದು 7 ಪ್ರಕಾರದ ಪ್ರತಿಕ್ರಮಣಗಳ ಬಗ್ಗೆ ತಿಳಿಸುವಂಥ ಶಾಸ್ತ್ರ. ಅಂದರೆ ಪ್ರತಿಕ್ರಮಣಗಳು 7 ಪ್ರಕಾರ ಇರ್ತವೆ ಅದು. ಇನ್ನು ಪ್ರಶ್ನೆ 221. ವಿನಯ ಪ್ರಕೀರ್ಣಕ ಅಂದರೆ ಏನು? ಉತ್ತರ: ದರ್ಶನ, ಜ್ಞಾನ, ಚಾರಿತ್ರ್ಯ, ತಪ, ಉಪಚಾರ ಈ ರೀತಿ 5 ಪ್ರಕಾರದ ವಿಷಯಗಳನ್ನು ಹೇಗೆ ಮಾಡಬೇಕೆಂದು ತಿಳಿಸುವಂಥ ಮಹಾಶಾಸ್ತ್ರ. ಪ್ರಶ್ನೆ 222. ಕೃತಿಕರ್ಮ ಪ್ರಕೀರ್ಣಕ ಅಂದರೆ ಏನು? ಅಂದರೆ ಕೃತಿಕರ್ಮ ಪ್ರಕೀರ್ಣಕ ಅಂದರೆ ಏನು? ಉತ್ತರ: ಪ್ರತಿದಿನ ಮತ್ತು ರಾತ್ರಿ ಮಾಡುವಂಥ 28 ಕೃತಿಕರ್ಮ ಮತ್ತು ನೈಮಿತ್ತಿಕ ಕೃತಿಕರ್ಮಗಳು ಅಂದರೆ ನಿಮಿತ್ತ ನೈಮಿತ್ತಿಕ ಕೃತಿಕರ್ಮಗಳ ವರ್ಣನೆ. ಪ್ರತಿದಿನದ ಕೃತಿಕರ್ಮ ಅಂದರೆ ಇದರೊಳಗಡೆ ಪ್ರತಿಕ್ರಮಣದ್ದು 8, ಸಾಮಾಯಿಕದ್ದು 6, ಸ್ವಾಧ್ಯಾಯದ್ದು 12, ಯೋಗಿ ಭಕ್ತಿದು 2 ಇವು 28 ಕೃತಿಕರ್ಮಗಳ ಬಗ್ಗೆ ವರ್ಣನೆ ಶಾಸ್ತ್ರ. ಪ್ರಶ್ನೆ 223. ದಶವೈಕಾಲಿಕ ಪ್ರಕೀರ್ಣಕ ಅಂದರೆ ಏನು? ಉತ್ತರ: ಮುನಿಗಳ ಶುದ್ಧ ಆಹಾರದ ಕ್ರಿಯೆಯ ವರ್ಣನೆ ಮಾಡುವಂಥ ಶಾಸ್ತ್ರ. ಪ್ರಶ್ನೆ 224. ಉತ್ತರಾಧ್ಯಯನ ಪ್ರಕೀರ್ಣಕ ಅಂದರೆ ಏನು? ಗೊತ್ತಾಗ್ತಾ ಇದೆಯಲ್ಲಪ್ಪ ನಿಮಗೆ? ಉತ್ತರಾಧ್ಯಯನ ಪ್ರಕೀರ್ಣಕ ಅಂದರೆ ಏನು? ಉತ್ತರ: 22 ಪರಿಶಃ ಜಯಗಳ ಮತ್ತು ಉಪಸರ್ಗಗಳನ್ನು ವರ್ಣಿಸುವಂತಹ ಶಾಸ್ತ್ರ. ಪ್ರಶ್ನೆ 225. ಕಲ್ಪ ವ್ಯವಹಾರ ಪ್ರಕೀರ್ಣಕ ಅಂದರೆ ಏನು? ಉತ್ತರ: ಮುನಿಗಳ ಯೋಗ್ಯ ಆಚಾರಗಳು ಮತ್ತು ಪ್ರಾಯಶ್ಚಿತ ಇದರ ವಿಧಿಗಳನ್ನು ತಿಳಿಸುವಂತಹ ಶಾಸ್ತ್ರ. ಪ್ರಶ್ನೆ 226. ಕಲ್ಪ್ಯಾಕಲ್ಪ ಅಂದರೆ ಕಲ್ಪ್ಯಾಕಲ್ಪ ಪ್ರಕೀರ್ಣಕ ಅಂದರೆ ಏನು? ಉತ್ತರ: ದ್ರವ್ಯ, ಕ್ಷೇತ್ರ, ಕಾಲ, ಭಾವಗಳ ಆಶ್ರಯದಿಂದ ಮುನಿಗಳ ಯೋಗ್ಯ ಮತ್ತು ಅಯೋಗ್ಯದ ಬಗ್ಗೆ ತಿಳಿಸುವಂಥ ಶಾಸ್ತ್ರ. ಅಂದರೆ ಕಲ್ಪ್ಯ ಮತ್ತು ಅಕಲ್ಪ್ಯ, ಕಲ್ಪ್ಯ ಅಕಲ್ಪ್ಯ ಆ ರೀತಿ. ಇನ್ನು ಪ್ರಶ್ನೆ 227. ಮಹಾಕಲ್ಪ ಪ್ರಕೀರ್ಣಕ ಅಂದರೆ ಏನು? ಉತ್ತರ: ಜಿನಕಲ್ಪಿ ಮುನಿಗಳ ತಪಗಳ ಯೋಗ್ಯ ಕ್ರಿಯೆಗಳ ವರ್ಣನೆ ಶಾಸ್ತ್ರ. ಅಂದರೆ ಜಿನಕಲ್ಪಿ ಅಂದರೆ ಜಿನೇಂದ್ರರಂತೆ ಅವರು ಅದೇ ರೀತಿ ಆಚರಣೆ ಮಾಡ್ತಾರೆ, ಅಂದರೆ ತೀರ್ಥಂಕರಂತೆ ಆ ರೀತಿ ಜಿನಕಲ್ಪಿ ಮುನಿ ಅಂತ ಹೇಳ್ತಾರೆ ಅವ್ರನ್ನ. ಅವರ ತಪಗಳ ಯೋಗ್ಯ ಕ್ರಿಯೆಗಳ ವರ್ಣನೆ ಅದು ಶಾಸ್ತ್ರ ಇದೆ ಅದರೊಳಗಡೆ. ಇನ್ನು ಪ್ರಶ್ನೆ 228. ಪುಂಡರೀಕ ಪ್ರಕೀರ್ಣಕ ಅಂದರೆ ಏನು? ಉತ್ತರ: ದೇವಗತಿಯಲ್ಲಿ ಉತ್ಪನ್ನವಾಗುವ ಕಾರಣ, ಸಮ್ಯಕ್ತ್ವ, ಸಂಯಮ ಇದರ ಬಗ್ಗೆ ವರ್ಣನೆ ಮಾಡುವಂತಹ ಶಾಸ್ತ್ರ. ಯಾವುದು? ಪುಂಡರೀಕ. ಇನ್ನು ಮುಂದೆ ಹೇಳೋದಿತ್ತು ನಿಮಗೆ, ಆದರೆ ನನಗನ್ಸುತ್ತೆ ಈಗ ಇವತ್ತು ಸಮಯ ಆಗೋದಿಲ್ಲ ಅಂತ ಕಾಣ್ತದೆ. ಇನ್ನು ನೀವು ನಾಳೆನೇ ಬರಬೇಕಾಗುತ್ತೆ ಮುಂದಿನ ವಿಷಯ ಕೇಳಬೇಕಾದ್ರೆ ಅಲ್ವಾ? ಈಗ ಅಲ್ಲಿ ಪುಂಡರೀಕದ ಬಗ್ಗೆ ಅಲ್ಲಿ ತನಕ ಆಯ್ತಲ್ಲ.